25 ವರ್ಷಗಳ ನಂತರ ಪುರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಂದಾದ ಪುರಸಭೆ ಅಧಿಕಾರಿಗಳು 1991ರ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡು ನಂತರ ಪಟ್ಟಣದ ಪಂಚಾಯಿತಿಗೆ ಹಸ್ತಾಂತರಗೊಂಡು 2000 ಇಸ್ವಿಯಲ್ಲಿ ಅಂದಿನ ಅಧ್ಯಕ್ಷರು ಪೆದ್ದೀರಪ್ಪ ಅವಧಿಯಲ್ಲಿ ಖಾಸಗಿ ಬಸ್ ನಿಲ್ದಾಣ ಹಾಗೂ ವಾಣಿಜ್ಯ ಮಳಿಗೆಗಳು ಉದ್ಘಾಟನೆಗೊಂಡವು. ಆದರೆ ಇಲ್ಲಿಯವರೆಗೂ ಉದ್ಘಾಟನೆ ಬಗ್ಗೆ ಕಾಣದ ಖಾಸಗಿ ಬಸ್ ನಿಲ್ದಾಣ ಬೀಳುವ ಹಂತದಲ್ಲಿರುವ ಅಂಗಡಿ ಮಳಿಗೆಗಳಿಗೆ ಪುರಸಭೆ ಟೆಂಡರ್ ಪ್ರಕ್ರಿಯೆ ಈ ಹಿಂದೆ 12 ವರ್ಷದ ಒಮ್ಮೆ ಟೆಂಡರ್ ಪ್ರಕ್ರಿಯೆ ಮಾಡಬೇಕಿತ್ತು. ಆದರೆ 2 ಅವಧಿಯಾದರೂ ಟೆಂಡರ್ ಪ್ರಕ್ರಿಯೆ ಮಾಡದ ಪುರಸಭೆ ಅಧಿಕಾರಿಗಳು ಪ್ರತಿ 3 ವರ್ಷಕ್ಕೊಮ್ಮೆ ಪರಿಷ್ಕರಿಸಿ ಹೆಚ್ಚುವರಿ ಇದ್ದ ಈ ಪರಿಷ್ಕರಣೆ ಶೇಕಡಾ 8 ಪಟ್ಟು ಹೆಚ್ಚುವರಿ ಬಾಡಿಗೆ ವಸೂಲಿಯಾಗಿ ಪುರಸಭೆ ಅಧಿಕಾರಿಗಳು ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಈ ಮಳಿಗೆಗಳಿಂದ ಉಂಟಾಗಿರುವ ನಷ್ಟ ಪರಿಹಾರ ಪುರಸಭೆ ಅಧಿಕಾರಿಗಳೇ ಭರಿಸಬೇಕು, ಇಲ್ಲ ಆಡಳಿತ ವಹಿಸುತ್ತಿರುವ ಜನಪ್ರತಿನಿಧಿಗಳು ವಹಿಸಬೇಕು, ಇಲ್ಲವಾದರೆ ಅಂಗಡಿ ಮಾಲೀಕರು ವಹಿಸಬೇಕು ಎಂಬ ಪ್ರಶ್ನೆ ಸಾರ್ವಜನಿಕರದ್ದು. ಆದರೆ ಕಳೆದ 24 ವರ್ಷದ ನಂತರ ಪುರಸಭೆ ಅಂಗಡಿ ಮಳಿಗೆಗಳಿಗೆ ಟೆಂಡರ್ ಪ್ರಕ್ರಿಯೆ ಅಥವಾ ಹರಾಜು ಪ್ರಕ್ರಿಯೆ ನಡೆಸಿರುವುದು ಉತ್ತಮದಾಯಕ. ಆದರೆ ಈಗಾಗಲೇ ಕಟ್ಟಡದ ವಯಸ್ಸು ಸುಮಾರು 30 ವರ್ಷ ಕಳೆದಿರುತ್ತದೆ. ಹೀಗಾಗಿ ಸಂಪೂರ್ಣ ಅಂಗಡಿ ಮಳಿಗೆಗಳು ಮಳೆ ನೀರು ಬಂದು ಸೋರುವಿಕೆಯಿಂದ ಕಟ್ಟಡ ಹಾಳಾಗಿವೆ. ಹರಾಜು ಪ್ರಕ್ರಿಯೆ ಮುಂಚೆ 38 ಮಳಿಗೆಗಳು ದುರಸ್ತಿಗೊಳಿಸಿ ತದನಂತರ ಟೆಂಡರ್ ಪ್ರಕ್ರಿಯೆ ಇತರ ಅಥವಾ ಹರಾಜು ಪ್ರಕ್ರಿಯೆಗೆ ಮುಂದಾಗಬೇಕಿತ್ತು. ಆದರೆ ಏಕಾಏಕಿ ಹರಾಜು ಪ್ರಕ್ರಿಯೆ ಮುಂದಾಗಿರುವ ಅಧಿಕಾರಿಗಳ ನಿರ್ಲಕ್ಷ್ಯವೇ ಎಂಬುದಾಗಿ ಸಾರ್ವಜನಿಕರ ಪ್ರಶ್ನೆಯಾಗಿ ಮಾರ್ಪಟ್ಟಿವೆ.